ಆತ್ಮೀಯ ವೀಕ್ಷಕರೇ, ಈ ದಿನ ನಾನು ಭಾರತದಲ್ಲಿ ಸ್ತ್ರೀಯರ ರಕ್ಷಣೆಗೆಂದು ಸರ್ಕಾರ ಮಾಡಿದ ಹಲವಾರು ಕಾನೂನುಗಳ, ಅದರಲ್ಲೂ ಕೂಡ ಮದುವೆ ಆಗುವುದಕ್ಕಿಂತ ಮೊದಲಿನಿಂದ ಹಿಡಿದು ಮದುವೆಯಾಗಿ 7 ವರ್ಷದವರೆಗೂ, ಅಂದರೆ ಒಂದು ಸಂಸಾರ ಸ್ಥಿರವಾಗಿ ನಿಂತಿದೆ ಅಂತ ಹೇಳಿ ಭಾವನೆ ಬರೋವರೆಗೂ ಆ ಒಂದು ಕ್ರೂಷಿಯಲ್ ಪೀರಿಯಡನ್ನು ಸರ್ಕಾರ ಗುರುತಿಸಿ ಆ ಒಂದು ಸಮಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಮದುವೆಯ ಕಾರಣದಿಂದ ನಡೆಯತಕ್ಕಂಥ ದೌರ್ಜನ್ಯಗಳನ್ನು ರಕ್ಷಿಸಲು ಹಲವಾರು ಕಾನೂನುಗಳನ್ನು ತಂದಿದೆ. ಅದರಲ್ಲಿ ನಾವು ಮದುವೆಯನ್ನು ಸ್ಟಾರ್ಟಿಂಗ್ ಮಾಡೋದ್ರಿಂದ, ಅಂದರೆ ಪ್ರಾರಂಭಿಸುವುದರಿಂದ ಹಿಡಿದು ಒಂದು 7 ವರ್ಷ ಅಂದರೆ ಅದಕ್ಕೊಂದು ಸೂಕ್ತ ಕಾರಣ ಇರುತ್ತೆ. ಅಲ್ಲಿ 7 ವರ್ಷ ಅಂದರೆ ಅಲ್ಲಿಗೆ ಸಂಸಾರ ಒಂದು ಸ್ಥಿರತೆಗೆ ಬಂದಿರುತ್ತೆ, ಹೊಂದಾಣಿಕೆ ಕಂಡು ಬಂದಿರುತ್ತೆ ಅಂತ ಹೇಳಿ 7 ವರ್ಷಗಳನ್ನು ನಿಗದಿಪಡಿಸಿ ಅಲ್ಲಿವರೆಗೂ ಸೂಕ್ತ ರಕ್ಷಣೆ ಕೊಡೋದಕ್ಕೋಸ್ಕರ ಈ ಕಾನೂನುಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಒಂದು ಮದುವೆ ಅಂತ ಸ್ಟಾರ್ಟ್ ಆದಮೇಲೆ ಬರೋದು ಡೌರಿ ಪ್ರಾಹಿಬಿಷನ್ ಆ್ಯಕ್ಟು. ಇದು ಪ್ರಾರಂಭದಿಂದನೂ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ ಡೌರಿ ಪ್ರಾಹಿಬಿಷನ್ ಆ್ಯಕ್ಟು ಮದುವೆಗಿನ ಮುಂಚೆ ಆಗುತ್ತೆ. ಮದುವೆಗಿನ ಮುಂಚೆ ಮತ್ತು 7 ವರ್ಷದ ತನಕನೂ ಡೌರಿ ಪ್ರಾಹಿಬಿಷನ್ ಆ್ಯಕ್ಟು ಚಾಲನೆಯಲ್ಲಿ ಇರುತ್ತೆ. ಅಲ್ಲಿವರೆಗೂ ಕೂಡ ಯಾವುದೇ ಇದರಲ್ಲಿ ವರದಕ್ಷಿಣೆ ಡಿಮ್ಯಾಂಡ್ ಮಾಡೋದಾಗಲಿ, ಪಡೆದುಕೊಳ್ಳೋದಾಗಲಿ, ಕೊಡುವುದಾಗಲಿ ಡೌರಿ ಪ್ರಾಹಿಬಿಷನ್ ಆ್ಯಕ್ಟ್ ಪ್ರಕಾರ ಅಪರಾಧ ಆಗಿರುತ್ತೆ. ಎರಡನೇದಾಗಿ ಬಂದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟು. ಇದು ಮದುವೆ ಆದ ಮನೆಯಲ್ಲಿ ಅವರಿಗೆ ಯಾವುದೇ ರೀತಿಯ ಕಿರುಕುಳಗಳು ಅಥವಾ ಅವರಿಗೆ ವಸತಿ ಸಮಸ್ಯೆ ಆಗೋದು, ಊಟದ ಸಮಸ್ಯೆ ಆಗೋದು, ಈ ಒಂದು ಸಂದರ್ಭಗಳಲ್ಲಿ ಡೊಮೆಸ್ಟಿಕ್ ಅಂದರೆ ಅವರಿಗೆ ಒಂದು ಸೂಕ್ತವಾದ ತಾತ್ಕಾಲಿಕ ರಕ್ಷಣೆಯನ್ನು ಕೊಡಲು ಒಂದು ಕಾನೂನನ್ನು ಜಾರಿಗೆ ತಂದರು. ಅದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್. ಇದರಲ್ಲೂ ಕೂಡ ಕೆಲವು ಕಾನೂನುಗಳನ್ನು ಅಡಿಯಲ್ಲಿ ನ್ಯಾಯಾಲಯದ ಮೂಲಕ ರಕ್ಷಣೆಯನ್ನು ಅಥವಾ ವಸತಿಯನ್ನು ಮತ್ತು ಊಟ ಏನು ಎಸೆನ್ಷಿಯಲ್ಸ್ ಇರುತ್ತೋ ಅದನ್ನು ಪಡ್ಕೊಳ್ಬೋದು. ಮೂರನೇದಾಗಿ ಸೆಕ್ಷನ್ 125 ಆಫ್ CRPC. ಇದರಲ್ಲಿ ಯಾವುದೇ ಒಬ್ಬ ಗಂಡ ಮದುವೆಯಾಗಿ ಸೂಕ್ತವಾದ ಪೋಷಣೆಯನ್ನು, ವಸತಿಯನ್ನು ಕೊಡಲು ನಿರ್ಲಕ್ಷ್ಯತೆ ವಹಿಸಿದ ಪಕ್ಷದಲ್ಲಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಸೆಕ್ಷನ್ 125 CRPC ಅಡಿ ಆ ಒಂದು ನಿರ್ಲಕ್ಷ್ಯ ಮಾಡಿದ ಗಂಡನಿಂದ ಸೂಕ್ತವಾದ ಪರಿಹಾರವನ್ನು ತಿಂಗಳು ಜೀವನ ಮಾಡಲು ಏನು ಅವಶ್ಯಕತೆ ಇರುತ್ತೆ, ನ್ಯಾಯಾಲಯ ಸೂಕ್ತವಾಗಿ ನಿರ್ಧಾರ ಮಾಡಿದ ಪರಿಹಾರವನ್ನು ಪಡೆಯಬಹುದು. ಅದಾದಮೇಲೆ ನಿಮಗೆ ಅಲ್ಲೂ ಅವಕಾಶ ಕೊಡ್ತು. ಆಮೇಲೆ ನಿಮಗೆ ಗಂಡ ಬಿಟ್ಟು ಹೋದ ರೀಕಾನ್ಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಕೊಡ್ತದೆ. ರೀಕಾನ್ಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತಂದರೆ ನಿಮಗೆ ಬಿಟ್ಟು ಹೋದಾಗ ಅವನ್ನ ಮತ್ತೆ ಜೊತೆಯಲ್ಲಿರೋದಕ್ಕೆ ನ್ಯಾಯಾಲಯದಿಂದ ಆದೇಶವನ್ನು ಪಡೆಯತಕ್ಕದ್ದು. ಮೂರನೇದಾಗಿ ನಿಮಗೆ ಮದುವೆ ಆಗಿದೆ, ಅವನು ಮದುವೆ ಆದಮೇಲೆ ಮದುವೆಯ ಮನೆಯಲ್ಲಿ ಅಂದರೆ ಗಂಡನ ಮನೆಯಲ್ಲಿ ಗಂಡ ಮತ್ತು ಅವನ ಅಪ್ಪ ಅಮ್ಮ, ಅಕ್ಕಂದಿರುಗಳು, ತಮ್ಮಂದಿರುಗಳು ವರದಕ್ಷಿಣೆಗಾಗಿ ಏನಾದರೂ ಪೀಡನೆ ಮಾಡದಲ್ಲಿ ಅದಕ್ಕೋಸ್ಕರ ಮಾನಸಿಕವಾದ ಮತ್ತು ದೈಹಿಕವಾದ ಹಿಂಸೆಯನ್ನು ನೀಡಿದ ಪಕ್ಷದಲ್ಲಿ 498A IPCD ಪ್ರಕರಣವನ್ನು ದಾಖಲಿಸ್ಬೋದು, ನ್ಯಾಯಾಲಯದಲ್ಲಿ ಸಲ್ಲಿಸ್ಬೋದು. ಇದಾದ ಮೇಲೆ
ಯಾವುದೇ ರೀತಿಯಲ್ಲಿ ಊರ್ಜಿತ ಆಗದೇ ಇರೋ ಒಂದು ಸಂದರ್ಭ ಕಂಡಲ್ಲಿ ಡೈವರ್ಸನ್ನು ಪಡೆಯುತ್ತೆ. ಈ ಎಲ್ಲ ಒಂದು ಮೇಲ್ನೋಟಕ್ಕೆ ಇರೋದಂಥ ಅವಕಾಶಗಳ ಬಗ್ಗೆ ನಾನು ಇಲ್ಲಿ ಹೇಳಿದ್ದೀನಿ. ಮುಂದೆ ನಾನು ಪ್ರತಿಯೊಂದು ಸೆಕ್ಷನ್ನು ಯಾವ ರೀತಿ ಅರ್ಜಿ ಸಲ್ಲಿಸ್ಬೋದು ಮತ್ತು ಯಾವ ರೀತಿ ಇತ್ತೀಚೆಗೆ ದೌರ್ಜನ್ಯವನ್ನು ಈ ಮೊದಲೇ ಹೇಳಿದ ಕಾನೂನುಗಳನ್ನು ಉಪಯೋಗಿಸ್ಕೊಂಡು ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಕೆಲವು ಮದುವೆಯಾದ ಗಂಡಂದಿರುಗಳ ಸಾವಿಗೆ ಕಾರಣ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ.